ಅನೇಕ ಮಂದಿ ಬೆನ್ನು ನೋವನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಮುಂದೊಂದು ದಿನ ಇದೇ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಕೆಲವರು ದೀರ್ಘಕಾಲ ಕುಳಿತುಕೊಳ್ಳೋದು, ಭಾರ ಎತ್ತುವುದು ಬೆನ್ನು ನೋವಿಗೆ ಪ್ರಮುಖ ಕಾರಣ ಅಂತ ಭಾವಿಸ್ತಾರೆ. ಆದರೆ ಇದು ಈ ಗಂಭೀರ ಕಾಯಿಲೆಯ ಲಕ್ಷಣ ಸಹ ಆಗಿರಬಹುದು. ಎಚ್ಚರ. ಅತಿಯಾದ ಭಾರವಾದ ವಸ್ತುಗಳನ್ನು ಎತ್ತುವುದು ಅಥವಾ ಅತಿಯಾದ ದೈಹಿಕ ಪರಿಶ್ರಮದಿಂದ ತೋಳುಗಳು ಮತ್ತು ಕಾಲುಗಳಲ್ಲಿ ನೋವು ಉಂಟಾಗಬಹುದು. ಕೆಲವೊಮ್ಮೆ ಬೆನ್ನಿನಲ್ಲಿಯೂ ತೀವ್ರವಾದ ನೋವು ಉಂಟಾಗಬಹುದು. ಆದರೆ ಸಾಮಾನ್ಯ ಅಂದುಕೊಂಡಿರುವ ಈ ಬೆನ್ನು ನೋವಿಗೆ ಕಾರಣ ಏನು ಅಂತ ಅನೇಕ ಮಂದಿಗೆ ತಿಳಿಯುವುದಿಲ್ಲ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ವಿಪರೀತ ಬೆನ್ನು ನೋವಿನಿಂದ ಬಳಲ್ತಾ ಇದ್ರೆ ಈ ವಿಚಾರದ ಬಗ್ಗೆ ನಿರ್ಲಕ್ಷ್ಯ ಮಾಡಲೇಬಾರದು. ಯಾಕಂದರೆ ಬೆನ್ನು ನೋವು ಮೂತ್ರಪಿಂಡದ ಸಮಸ್ಯೆಗಳ ಸಂಕೇತವೂ ಆಗಿರಬಹುದು. ಆಯಾಸ, ದೀರ್ಘಕಾಲ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳೋದು ಅಥವಾ ದೀರ್ಘಕಾಲ ನಿಲ್ಲುವುದರಿಂದ ಉಂಟಾಗುವ ಬೆನ್ನು ನೋವನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೀರ್ಘಕಾಲ ಕುಳಿತುಕೊಳ್ಳೋದು, ಭಾರವಾದ ವಸ್ತುಗಳನ್ನು ಎತ್ತೋದು ಅಥವಾ ಅನಾರೋಗ್ಯಕರ ಜೀವನ ಶೈಲಿ ಬೆನ್ನು ನೋವಿನ ಸಮಸ್ಯೆಗೆ ಪ್ರಮುಖ ಕಾರಣ. ಕೆಲವೊಮ್ಮೆ ಈ ಬೆನ್ನು ನೋವು ಸುಲಭವಾಗಿ ಹೋಗುವುದಿಲ್ಲ, ಯಾಕಂದರೆ ಇದು ಮೂತ್ರಪಿಂಡದ ಸಮಸ್ಯೆಗಳ ಲಕ್ಷಣ ಆಗಿರಬಹುದು. ಮೂತ್ರಪಿಂಡಗಳು ದೇಹದಲ್ಲಿನ ಪ್ರಮುಖ ಅಂಗಗಳಾಗಿದ್ದು ರಕ್ತವನ್ನು ಶುದ್ಧೀಕರಿಸಲು ಮತ್ತು ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಮೂತ್ರಪಿಂಡದ ನೋವು ಸಾಮಾನ್ಯವಾಗಿ ಪಕ್ಕೆಲುಬುಗಳ ಕೆಳಗೆ, ಬೆನ್ನಿನ ಎರಡೂ ಬದಿಗಳಲ್ಲಿ ಅಥವಾ ಒಂದು ಬದಿಯಲ್ಲಿ ಕಂಡುಬರುತ್ತೆ. ಈ ನೋವು ದೇಹದ ಆಳದಲ್ಲಿ ಕಂಡುಬರುತ್ತೆ. ಕೆಲವೊಮ್ಮೆ ಇದು ಹೊಟ್ಟೆ ಅಥವಾ ತೊಡೆಗಳಿಗೆ ಹರಡಬಹುದು. ಕೆಲವರು ಈ ನೋವನ್ನು ನಿರಂತರವಾಗಿ ಅನುಭವಿಸ್ತಾ ಇರ್ತಾರೆ. ಆದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದಾಗ ನೋವು ಇದ್ದಕ್ಕಿದ್ದಂತೆ ಸಂಭವಿಸುತ್ತೆ ಮತ್ತು ತೀವ್ರವಾಗಿರುತ್ತೆ. ಬೆನ್ನು ನೋವು ಮತ್ತು ಮೂತ್ರಪಿಂಡ ನಡುವಿನ ವ್ಯತ್ಯಾಸ. ಬೆನ್ನು ನೋವು ಮತ್ತು ಇತರ ಕಾರಣಗಳಿಂದ ಉಂಟಾಗುವ ನೋವಿನ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸ್ನಾಯು ನೋವು ಸಾಮಾನ್ಯವಾಗಿ ಬೆನ್ನಿನ ಮಧ್ಯದಲ್ಲಿ ಕಂಡುಬರುತ್ತೆ. ಆದರೆ ವಿಶ್ರಾಂತಿ ಅಥವಾ ಭಂಗಿ ಬದಲಾಯಿಸುವ ಮೂಲಕ ಇದು ನಿವಾರಣೆ ಆಗುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಮೂತ್ರಪಿಂಡದ ನೋವು ದೇಹದ ಆಳದಲ್ಲಿ ಕಂಡುಬರುತ್ತೆ. ಇದು ಸುಲಭವಾಗಿ ಕಡಿಮೆ ಆಗೋದಿಲ್ಲ. ಕೆಲವೊಮ್ಮೆ ನೋವು ಹೊಟ್ಟೆ ಅಥವಾ ತೊಡೆಗಳಿಗೆ ಸಹ ಹರಡಬಹುದು. ಹೀಗಾಗಿ ಈ ಎರಡೂ ನೋವುಗಳ ನಡುವಿನ ವ್ಯತ್ಯಾಸವನ್ನು ಕಂಡುಕೊಳ್ಳಿ. ಅತಿಯಾದ ನೋವು ಉಂಟಾದಲ್ಲಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದರೆ ನಿಮ್ಮ ಆರೋಗ್ಯ ಉತ್ತಮವಾಗಿ ಇರೋಕ್ಕೆ ಸಾಧ್ಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.